ಇನ್ನ ಕಾಂಗ್ರೆಸ್ ಕುರ್ಚಿ ಕದನದ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಜನರ ಕಷ್ಟ ಬೇಕಾಗೇ ಇಲ್ಲ, ಇವ್ರದೇ ಚಿಂತೆ. ಅಧಿಕಾರಕ್ಕೆ ಬಂದಾಗಿನಿಂದ ಬರೀ ಲಾಭದ್ದೇ ಲೆಕ್ಕಾಚಾರ. ಜನ ನಿಮಗೆ ಅಧಿಕಾರ ಕೊಟ್ಟಿದ್ದು ಹೀಗೆ ಕಿತ್ತಾಡೋಕ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಸೀರಿಯಲ್ಗಳು ಬರುತ್ತಲ್ಲ, ಆ ತರ 2 ವರ್ಷದಿಂದ ಕುರ್ಚಿ ಕಿತ್ತಾಟ ಆಗ್ತಾ ಇದೆ. ಮೆಗಾ ಸೀರಿಯಲ್ ತರ ಎಳಿತಾ ಇದ್ದಾರೆ. ಭ್ರಷ್ಟಾಚಾರ ಮಾಡಿ, ಬೆಲೆ ಏರಿಕೆ ಮಾಡಿ ಅಂತ ಅಧಿಕಾರ ಕೊಡ್ಲಿಲ್ಲ ನಿಮ್ಗೆ ಜನ. ಕುರ್ಚಿ ಕಿತ್ತಾಟ ಬಿಟ್ಟು ಜನರ ಸಮಸ್ಯೆ ಕಡೆ ಸ್ವಲ್ಪ ಗಮನ ಕೊಡಿ. ಇಲ್ಲ ಅಂತ ಅಂದ್ರೆ ಕುರ್ಚಿ ಕೊಟ್ಟ ಜನರೇ ಕುರ್ಚಿಯಿಂದ ನಿಮ್ಮನ್ನು ಕೆಳಗಿಳಿಸ್ತಾರೆ ಅಂತ ಬೆಂಗಳೂರಲ್ಲಿ MLC ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಜನಸಾಮಾನ್ಯರು ದೆಹಲಿಗೆ ಹೋದ್ರೂ ಇವ್ರ ಕಿವಿ ಕಣ್ಣು ಎಲ್ಲ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ನನ್ನ ಪಟ್ಟ ಉಳಿಯುತ್ತೋ ಇಲ್ವೋ, ನನಗೆ ಯಾವ ಪೋರ್ಟ್ಫೋಲಿಯೋ ಸಿಗುತ್ತೆ ಅನ್ನೋ ಚಿಂತೆಯಲ್ಲಿ ಇರ್ತಾರೆ ಹೊರತು ಜನರ ಕಷ್ಟವನ್ನ, ಜನರ ಚಿಂತೆಯನ್ನ ಕೇಳೋದಕ್ಕೆ, ಬಗೆಹರಿಸೋದಕ್ಕೆ ಇವ್ರಿಗೆ ಸಮಯ ಎಲ್ಲಿದೆ? ಅದೇ ಜನ ಕುರ್ಚಿಯಿಂದಲೂ ಇಳಿಸ್ತಾರೆ ಅನ್ನುವ ಎಚ್ಚರಿಕೆ ಮಾತನ್ನಷ್ಟೇ ಹೇಳಿಕ್ ಬಯಸ್ತೇನೆ. ಕಳೆದ 2 ವರ್ಷದಿಂದ ಧಾರಾವಾಹಿ ತರ ನಿಮ್ ಕುರ್ಚಿ ಜಗಳ ನಡೀತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಂದುವರಿತಾರೆ? ಇಲ್ಲ ಅವರೇ ಸಾಯೋವರೆಗೂ ಮುಖ್ಯಮಂತ್ರಿ ಅಂತ ಕೆಲವರು, ಇನ್ ಕೆಲವರು ಇಲ್ಲ DK ಶಿವಕುಮಾರ್ ಹಾಗೇ ಆಗ್ತಾರೆ ಅಂತ ಇನ್ ಕೆಲವರು, ಮತ್ ಕೆಲವರು DK ಶಿವಕುಮಾರ್ ಹಣೆಲೇ ಬರ್ದಿಲ್ಲ ಮುಖ್ಯಮಂತ್ರಿ ಆಗೋ ಯೋಗ, ಸಿದ್ದರಾಮಯ್ಯನವ್ರು ಇಳಿದ್ರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಪರಮೇಶ್ವರ್ ಅವರಿಗೆ ಅವಕಾಶ ಇದೆ ಅಂತ ಮತ್ತೊಬ್ರು. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಕೆಲವರು, ಎಲ್ಲರೂ ಸೇರಿ ನನ್ನ ಹೆಸರನ್ನು ಯಾಕೆ ಹೇಳ್ತಾ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಜಗಳದೊಳಗೆ ಸೊರಗ್ತಾ ಇರೋದು ಕರ್ನಾಟಕದ ಜನ.